ಹ್ಞೂ ನೋಡಿ, ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ? ಸಾಲ್ವ್ ದ ಪ್ರಾಬ್ಲಮ್ಸ್ ಇನ್ ಎಕ್ಸಾಂಪಲ್ ಒನ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸಾಂಪಲ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ ಎರಡು ಇದ್ದಾವೆ. ಸೊ ಅದರಲ್ಲಿ ಫಸ್ಟ್ ಒನ್ ಮಾಡೋಣ ಫಸ್ಟು. ಓಕೆ, ರೆಪ್ರೆಸೆಂಟ್ ದ ಫಾಲೋಯಿಂಗ್ ಸಿಚುವೇಶನ್ಸ್ ಮ್ಯಾಥಮೆಟಿಕಲಿ ಅಂತ ಕೊಟ್ಟಿದ್ದಾರೆ. John and Jeevanti together have 45 marbles. Both of them lost 5 marbles each, and the product of the number of marbles they now have is 124. We would like to find out how many marbles they had to start with ಅಂತ ಕೊಟ್ಟಿದ್ದಾರೆ. ನೋಡಿ ಏನ್ ಹೇಳಿದ್ದಾರೆ, ಜಾನ್ ಅಂಡ್ ಜೀವಂತಿ ಇಬ್ರ ಹತ್ರನು ಟುಗೆದರ್ ಹ್ಯಾವ್ 45 ಮಾರ್ಬಲ್ಸ್, ಇಬ್ರ ಹತ್ರ ಸೇರಿ 45 ಮಾರ್ಬಲ್ಸ್ ಇದಾವೆ. ಓಕೆ, ಬೋತ್ ಆಫ್ ದೆಮ್ ಲಾಸ್ಟ್ 5 ಮಾರ್ಬಲ್ಸ್ ಈಚ್, ಅಂದ್ರೆ ಇಬ್ರ ಹತ್ರನು 5 ಮಾರ್ಬಲ್ಸ್ ಕಳೆದೋಗಿದಾವೆ, ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಅಂಡ್ ದ ಪ್ರಾಡಕ್ಟ್ ಆಫ್ ದ ನಂಬರ್ ಆಫ್ ಮಾರ್ಬಲ್ಸ್ ನೌ ದೇ ಹ್ಯಾವ್ ಈಸ್ 124. ಅಂದ್ರೆ ಈಗ ಇಬ್ರ ಹತ್ರ ಎಷ್ಟಿದಾವಲ್ಲ ಅದನ್ನ ಪ್ರಾಡಕ್ಟ್ ಮಾಡಿದ್ರೆ 124 ಬರ್ತಾ ಇದೆ. ಓಕೆ, ವಿ ವುಡ್ ಲೈಕ್ ಟು ಫೈಂಡ್ ಔಟ್ ದ ಹೌ ಮೆನಿ ಮಾರ್ಬಲ್ಸ್ ದೇ ಹ್ಯಾಡ್ ಟು ಸ್ಟಾರ್ಟ್ ವಿತ್ ಅಂತ. ಓಕೆ, ಈಗ ನಾವು ನಮ್ಗೆ ಗೊತ್ತಿಲ್ಲಲ್ವಾ ಎಷ್ಟಿದಾವೆ ಅಂತೆ. ಸೊ ಫಸ್ಟ್ ನಾವು ಲೆಟ್ ಮಾಡ್ಕೊಳ್ಳೋಣ. ಏನಂತ? ಲೆಟ್ ದ ಮಾರ್ಬಲ್ಸ್ ಆಫ್ ಜಾನ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ ಒಬ್ರ ಹತ್ರ ಎಕ್ಸ್ ಇದ್ರೆ ಈಗ ಟೋಟಲ್ ಎಷ್ಟಿದಾವೆ? 45 ಇದಾವೆ ಇಬ್ರ ಹತ್ರ ಸೇರಿ. ಒಬ್ರ ಹತ್ರ ಎಕ್ಸ್ ಇದ್ರೆ ಇನ್ನೊಬ್ರ ಹತ್ರ ಎಷ್ಟಿರ್ತವೆ? 45 ಮೈನಸ್ ಎಕ್ಸ್ ಇರ್ತಾವಲ್ವಾ, ಅಲ್ವಾ? ಈಗ ಸಪೋಸ್ ಒಬ್ರ ಹತ್ರ 20 ಇದಾವಂತ ಇಟ್ಕೊಳ್ಳಿ, ಇನ್ನೊಬ್ರ ಹತ್ರ ಎಷ್ಟಿರ್ತವೆ? 45 ಮೈನಸ್ 20 ಇರ್ತಾವಲ್ವಾ, ಕರೆಕ್ಟ್ ಆಗತ್ತಲ್ವಾ? ಸೊ ದೆನ್ ದ ಮಾರ್ಬಲ್ಸ್ ಆಫ್ ಜೀವಂತಿ ವಿಲ್ ಬಿ ಎಷ್ಟಿರ್ತವೆ? 45 ಮೈನಸ್ ಎಕ್ಸ್. ಈಗ ಅವ್ರು ಏನ್ ಹೇಳಿದ್ದಾರೆ? 5 ಮಾರ್ಬಲ್ಸ್ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಫ್ಟರ್ ಲೂಸಿಂಗ್ 5 ಮಾರ್ಬಲ್ಸ್, ಇಬ್ಬರ ಹತ್ರನು 5 ಮಾರ್ಬಲ್ಸ್ ಕಳ್ಕೊಂಡಿದ್ದಾರೆ, ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಆಫ್ಟರ್ ಲೂಸಿಂಗ್ 5 ಮಾರ್ಬಲ್ಸ್ ಜಾನ್ ಹತ್ರ ಎಷ್ಟಿರ್ತವೆ? ಈಗ ಎಷ್ಟಿರೋದು? ಪ್ರೆಸೆಂಟ್ ಎಕ್ಸ್ ಇದಾವೆ. 5 ಲಾಸ್ಟ್, 5 ಕಳ್ಕೊಂಡ್ಮೇಲೆ ಎಷ್ಟಿರತ್ತೆ? ಎಕ್ಸ್ ಮೈನಸ್ 5 ಇರುತ್ತಲ್ವಾ, ಎಷ್ಟಿರುತ್ತೋ ಅದರಲ್ಲಿ 5 ಕಳೆದು ಹೋಗಿದ್ದಾವೆ. ಸೊ ಜಾನ್ ಹ್ಯಾಡ್ ಎಕ್ಸ್ ಮೈನಸ್ 5. ಸೊ ಜೀವಂತಿ ಹತ್ರ ಎಷ್ಟಿರ್ತವೆ? ಜೀವಂತಿ ಹತ್ರ ಎಷ್ಟಿರ್ತವೆ? ಅವಳ ಹತ್ರ ಇರೋದು ಪ್ರೆಸೆಂಟ್ 45 ಮೈನಸ್ 6, ಅದರಲ್ಲಿ 5 ಲಾಸ್ಟ್ ಅಲ್ವಾ? ಸೊ ಪ್ರೆಸೆಂಟ್ ಎಷ್ಟಿರುತ್ತೋ ಅದರಲ್ಲಿ 5 ಲಾಸ್ಟ್ ಅಂತ ನಾವು ತೋರಿಸ್ಬೇಕು. ಈಗ ನೋಡಿ 45 ಅಲ್ಲಿ 5 ಮೈನಸ್ ಮಾಡಿದ್ರೆ ಎಷ್ಟು ಬಂತು? 40 ಮೈನಸ್ ಎಕ್ಸ್. ಜೀವಂತಿ ಹತ್ರ 40 ಮೈನಸ್ ಎಕ್ಸ್ ಇದೆ. ಓಕೆ, ಅವ್ರೇನ್ ಹೇಳ್ತಾ ಇದ್ದಾರೆ ನೋಡಿ, ದ ಪ್ರಾಡಕ್ಟ್ ಆಫ್ ದ ನಂಬರ್ ಆಫ್ ಮಾರ್ಬಲ್ಸ್. ಪ್ರಾಡಕ್ಟ್ ಅಂದ್ರೆ ಏನು? ಮಲ್ಟಿಪ್ಲೈ ಮಾಡ್ಬೇಕು. ಏನನ್ನ? ನೋಡಿ, ಎಕ್ಸ್ ಮೈನಸ್ 5 ಇಂಟು ಈ 40 ಮೈನಸ್ ಎಕ್ಸ್. ಓಕೆ, ಪ್ರಾಡಕ್ಟ್ ಎಷ್ಟಿದೆ? 124 ಇದೆ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಈಗ ಇದನ್ನ ನೋಡಿ ಮಲ್ಟಿಪ್ಲೈ ಮಾಡೋಣ. ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕು? ಎಕ್ಸ್ ಇಂದ ಈ ಹೋಲ್ ಟರ್ಮ್ ಮಲ್ಟಿಪ್ಲೈ ಮಾಡೋಣ. 40 ಮೈನಸ್ ಎಕ್ಸ್. ಈಗ ಮೈನಸ್ 5 ಇಲ್ಲಿದೆ ತಗೊಳ್ಳಿ, ಮತ್ತೆ ಮೈನಸ್ 5 ಇಂದ ಕೂಡ ಮಲ್ಟಿಪ್ಲೈ ಮಾಡಬೇಕು 40 ಮೈನಸ್ ಎಕ್ಸ್ ನ. ಇಸ್ ಈಕ್ವಲ್ಸ್ ಟು ಆಸ್ ಇಟ್ ಈಸ್ 124 ಇದೆ. ಈಗ ನೋಡಿ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು 40 ಎಕ್ಸ್ ಆಯ್ತು, ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯ್ತು. ಈಗ ನೋಡಿ 40 ಇಂಟು 5 ಮಾಡಿದ್ರೆ ಎಷ್ಟಾಗತ್ತೆ? 5 4 20 ಅಲ್ವಾ? ಸೊ 200 ಬಂತು. 1 0 ಇದೆ ಅಲ್ವಾ? ಸೊ 1 0 ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. 5 ಇಂಟು ಎಕ್ಸ್ 5x ಇಸ್ ಈಕ್ವಲ್ಸ್ ಟು 124.
ಈಗ ಎಕ್ಸ್ ಸ್ಕ್ವೇರ್ ಫಸ್ಟ್ ಇಡೋಣ, ಮೈನಸ್ ಎಕ್ಸ್ ಸ್ಕ್ವೇರ್, ಆಮೇಲೆ ಎಕ್ಸ್ ಇಡೋಣ. ನೋಡಿ ಇಲ್ಲಿ 40x ಇದೆ, ಇಲ್ಲಿ ಪ್ಲಸ್, ಎರಡು ಪ್ಲಸ್ ಇದಾವೆ. 40x ಪ್ಲಸ್ 5x ಎಷ್ಟಾಯ್ತು? 45x ಅಲ್ವಾ? ಮೈನಸ್ 200. ಇದನ್ನ 124 ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಇದನ್ನು ಮೈನಸ್ 124 ಇಸ್ ಈಕ್ವಲ್ಸ್ ಟು 0 ಆಯ್ತು. ಈಗ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 45x, ನೋಡಿ ಎರಡು ಮೈನಸ್ ಇದಾವೆ, ಆಡ್ ಮಾಡಬೇಕು. ಸೊ 200 ಪ್ಲಸ್ 124 ಎಷ್ಟಾಗತ್ತೆ? 324 ಆಯ್ತು. ಸೈನ್ ಮೈನಸ್ ಸೈನ್ ಬರುತ್ತೆ ಅಲ್ವಾ? ಎರಡಕ್ಕೂ ಮೈನಸ್ ಸೈನ್ ಇಸ್ ಈಕ್ವಲ್ಸ್ ಟು 0. ಈಗ ಈ ಮೈನಸ್ ಸೈನ್ ತೆಗಿಯೋಣ. ಯಾವ ರೀತಿ ತೆಗಿಬೇಕಂದ್ರೆ ಇದನ್ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, ಅವಾಗ ಸೈನ್ ಆಟೋಮೆಟಿಕ್ ಎಲ್ಲವೂ ಚೇಂಜ್ ಆಗ್ತದೆ ಅಲ್ವಾ? ಸೊ ಈ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಏನಾಗತ್ತೆ? ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಇದು ಪ್ಲಸ್ 45x ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಮೈನಸ್ 45x ಆಯ್ತು. ಈ ಮೈನಸ್ 324 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಪ್ಲಸ್ 324 ಆಯ್ತು. ಇಲ್ಲಿ ಏನು ಉಳಿದಿಲ್ಲ, ಸೊ ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಬರೆದ್ರು ಒಂದೇ, ಇಲ್ಲಿ ಬರೆದ್ರು ಒಂದೇ. ಓಕೆ ಅಲ್ವಾ? ಈಗ ಇದನ್ನ ಸಾಲ್ವ್ ಮಾಡೋಣ. ಇದಕ್ಕೆ ರಬ್ ಮಾಡ್ತೀನಿ. ನೋಡಿ ನಮ್ಗೇನ್ ಬಂದಿತ್ತು? ಎಕ್ಸ್ ಸ್ಕ್ವೇರ್ ಮೈನಸ್ 45x ಪ್ಲಸ್ 324 ಬಂದಿತ್ತು ಅಲ್ವಾ? ಇಸ್ ಈಕ್ವಲ್ಸ್ ಟು 0. ಈಗ ನಮಗೆ ಕಾನ್ಸ್ಟೆಂಟ್ ಏನಿದೆ? 324 ಇದೆ. ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ? 1 ಇದೆ. ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಅಂದ್ರೆ ಇಂಟು 1 ಮಾಡಿದ್ರೆ ನಮ್ಗೆ 324 ಬರುತ್ತೆ. ಸೊ ನಾವು ಫ್ಯಾಕ್ಟರ್ಸ್ ತೆಗೆಯೋಣ. ನಮ್ಗೇನ್ ಬರ್ಬೇಕು? ಮೈನಸ್ 45 ಬರ್ಬೇಕು. ಸೊ ನೋಡಿ 2 ಇಂದ ಮಾಡೋಣ. 2 1 2, 2 6 12, 2 2 ಅಗೇನ್ 2 8 2 1 ಈಗ 3 ಇಂದ ಹೋಗುತ್ತೆ. 3 2 6, 3 7 ಅಗೇನ್ 3 9 ಅಗೇನ್ 3 3 3 1. ಈಗ ನಮ್ಗೆ ಮೈನಸ್ 45 ಬರಬೇಕು ಮಿಡಲ್ ಟರ್ಮ್ ಅಲ್ವಾ? ಸೊ ಯಾವ ರೀತಿ ಮಾಡಿದ್ರೆ ಬರುತ್ತೆ ನೋಡಿ. 2 2 4, 4 3 12, 12 3 36. 36 ಬಂದ್ರೆ ಒಂದ್ ನಂಬರು. ನೋಡಿ 3 3 9. ನೋಡಿ 36 ಪ್ಲಸ್ 9 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 45 ಬರುತ್ತಲ್ವಾ? ಸೊ ನಾವೇನ್ ಮಾಡೋಣ? ಎಕ್ಸ್ ಸ್ಕ್ವೇರ್ ಮೈನಸ್ 36x ಮೈನಸ್ 9x. ನೋಡಿ ಎರಡು ಮೈನಸ್ ಇದಾವೆ, ಆಡ್ ಮಾಡಿದ್ರೆ ನಮಗೆ ಮೈನಸ್ 45x ಬಂತು. ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 36 ಇಂಟು 9 324 ಬರುತ್ತೆ. ಹೆಂಗ್ ಬರುತ್ತೆ ಮೇಡಮ್ ಅಂದ್ರೆ ಇಲ್ಲಿ ಬಂದಿದಾವಲ್ಲ ಫ್ಯಾಕ್ಟರ್ಸ್ ನಮ್ಗೆ. ಇನ್ನು ನಾವು ಮಲ್ಟಿಪ್ಲೈ ಮಾಡೋದೇನು ಅವಶ್ಯಕತೆ ಇಲ್ಲ. ಓಕೆ, ಪ್ಲಸ್ 324 ಇಸ್ ಈಕ್ವಲ್ಸ್ ಟು 0. ಈಗ ಇದ್ರಲ್ಲಿ ಏನ್ ಕಾಮನ್ ತೆಗಿಬಹುದು? ಎಕ್ಸ್ ಕಾಮನ್ ತೆಗಿಬಹುದು ನಾವು. ಸೊ ಎಕ್ಸ್ ಉಳೀತು, ಇಲ್ಲಿ ಮೈನಸ್ 36. ಇಲ್ಲಿ ಏನ್ ಕಾಮನ್ ತೆಗಿಬಹುದು? ನೋಡಿ 9 ತೆಗಿಬಹುದು ಅಲ್ವಾ? ಸೊ 9 ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ? ಎಕ್ಸ್ ಮೈನಸ್. ಈಗ ನೋಡಿ ಇಲ್ಲಿ ಮಾಡಿದ್ವಲ್ವಾ? 36 ಇಂಟು 9 ಮಾಡಿದ್ರೆ ನಮಗೆ 324 ಬರುತ್ತೆ ಅಂತ ಮಾಡಿದ್ವಲ್ವಾ? ಸೊ ನಾವು ಹಾಗೆ ಕೂಡ ಹೇಳ್ಬೋದು 36 ಅಂತ, ಇಲ್ಲಾಂದ್ರೆ ಇಲ್ಲಿ ಬಂದಿದೆ ನೋಡ್ರಿ ಆಲ್ರೆಡಿ. ಸೊ ಅದನ್ನ ನೋಡ್ಕೊಂಡು ಕೂಡ ನಾವು ಹೇಳ್ಬೋದು. ಸೈನ್ ನೋಡಿ ಇಲ್ಲಿ ಮೈನಸ್ ತಗೋಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 9 ಇಂಟು 36 ಮಾಡಿದ್ರೆ 324 ಬರುತ್ತೆ. ಇಸ್ ಈಕ್ವಲ್ಸ್ ಟು 0. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಲ್ಲಿ 36 ಹೆಂಗ್ ಬರುತ್ತೆ ಮೇಡಮ್ ಅಂತಂದ್ರೆ ನೋಡಿ ನಮ್ಗೆ ಗೊತ್ತಾಗಲ್ಲ ಇಲ್ಲಿ ಮಲ್ಟಿಪಲ್ ಇದು 9 ಇಂಟು 36 ಹೆಂಗ್ ತಗೋಬೇಕು ಅಂತಂದ್ರೆ ಇಲ್ಲೇ ತಗೊಂಡಿದೀವಿ ನೋಡಿ ನಾವು ಅಲ್ವಾ? 2 2 4, 4 3 12, 12 3 36 ಬಂತು. ಇಂಟು 9 ಮಾಡಿದ್ರೆ ನಮ್ಗೆ 324 ಬರುತ್ತೆ ಅಂತ ನಾವು ತಗೊಂಡಿದ್ವಲ್ವಾ? ಸೊ ಈಗ ಎಕ್ಸ್ ಮೈನಸ್ 36 ಎರಡರಲ್ಲೂ ಕಾಮನ್ ಇದೆ. ಇನ್ನು ಎಕ್ಸ್ ಮೈನಸ್ 9 ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ ಎಕ್ಸ್ ಮೈನಸ್ 36 ಇಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ಎಕ್ಸ್ ಮೈನಸ್ 9 ಇಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ಈಗ ಏನಾಯ್ತು? ಎಕ್ಸ್ ಇಸ್ ಈಕ್ವಲ್ಸ್ ಟು ಈ ಮೈನಸ್ 36 ಈಕ್ವಲ್ಸ್ ಟು ಕಡೆ ಹೋದ್ರೆ ಪ್ಲಸ್ 36 ಆಯ್ತು. ನೋಡಿ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ಸ್ ಟು 36 ಬಂತು.
ಇಲ್ಲಿ ಏನ್ ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು -9 ಈಕ್ವಲ್ಸ್ ಟು ಕಡೆ ಹೋದ್ರೆ +9 ಆಯ್ತು. ಎಕ್ಸ್ ಇಸ್ ಈಕ್ವಲ್ಸ್ ಟು 9 ಬರುತ್ತೆ. ಅಂದ್ರೆ ಇಲ್ಲಿ ನಾವ್ ಏನ್ ಆನ್ಸರ್ ಅಂತ ಹೇಳ್ಬೋದು ನೋಡಿ. ನಾವ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ, ಜಾನ್ ಮಾರ್ಬಲ್ಸ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಲ್ವಾ. ಸೊ ಇಲ್ಲಿ ಎಕ್ಸ್ 36 ಅಂತ ಇಟ್ಕೊಳ್ಳಿ. ಇಲ್ಲಿ 2 ಆನ್ಸರ್ ಬಂದಿದ್ದಾವೆ, ನಾ ಹೇಳ್ತೀನಿ ನೋಡ್ರಿ ಯಾವ ರೀತಿ ಮಾಡ್ಬೇಕು ಅಂತ. ಎಕ್ಸ್ ಇಸ್ ಈಕ್ವಲ್ಸ್ ಟು 36 ಅಂತ ಇಟ್ಕೊಳ್ಳೋಣ. ಸೊ ಜೀವಂತಿದ್ ಎಷ್ಟಾಗತ್ತೆ, ಜೀವಂತಿದ್ ಎಷ್ಟು ಬಂದಿತ್ತು, 45 - ಎಕ್ಸ್. 45 - ಎಕ್ಸ್ ಮಾಡ್ಬೇಕು. ಸೊ 45 - ಎಕ್ಸ್ ಇನ್ ವ್ಯಾಲ್ಯೂ ಎಷ್ಟು, 36 ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ, 9. ಒಂದ್ ಆನ್ಸರ್ ಏನು, ಜಾನ್ ಹತ್ರ 36 ಇದ್ರೆ ಜೀವಂತಿ ಹತ್ರ 9 ಇದೆ ಅಂತ ಅರ್ಥ. ಓಕೆ, ಇನ್ನೊಂದು ಆನ್ಸರ್ ಯಾಕೆ ಮೇಡಮ್ ಅಂತಂದ್ರೆ ಇಲ್ಲಿ 2 ವ್ಯಾಲ್ಯೂಸ್ ಬಂದಿದಾವಲ್ವಾ, ಅದಕ್ಕೆ ನೋಡಿ. ಜಾನ್ದು ಏನಂತ ಇಟ್ಕೊಂಡಿದ್ವಿ, ಎಕ್ಸ್ ಅಂತ ಇಟ್ಕೊಂಡಿದ್ವಿ. ಎಕ್ಸ್ 9 ಅಂತ ತಗೊಳ್ಳೋಣ ಇಲ್ಲಿ. ಓಕೆ, ಇಲ್ಲಿ 36 ಅಂತ ಇಟ್ಕೊಂಡ್ವಲ್ವಾ, ಇಲ್ಲಿ 9 ಅಂತ ಇಟ್ಕೊಳ್ಳೋಣ. ಸೊ ಜೀವಂತಿ ಹತ್ರ ಎಷ್ಟಾಗತ್ತೆ, 45 - ಎಕ್ಸ್ ಅಲ್ವಾ ಜೀವಂತಿ ಹತ್ರ. ಸೊ 45 - 9, ಎಕ್ಸ್ ವ್ಯಾಲ್ಯೂ 9 ತಗೊಂಡಿದೀವಲ್ಲ ಅದಕ್ಕೆ. ಸೊ 45 - 9 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 36. ಅಂದ್ರೆ ಇಲ್ಲೇನ್ ಅರ್ಥ ಆಗ್ತಾ ಇದೆ, ಜಾನ್ ಹತ್ರ 36 ಇದ್ರೆ ಜೀವಂತಿ ಹತ್ರ 9 ಇದಾವೆ, ಜಾನ್ ಹತ್ರ 9 ಇದ್ರೆ ಜೀವಂತಿ ಹತ್ರ 36 ಇದಾವೆ. ಒಟ್ಟು ಆನ್ಸರ್ ಏನು, 36 and 9 ಅಲ್ವಾ. ನಮ್ಗೆ ಗೊತ್ತಿಲ್ಲ ಯಾರ ಹತ್ರ ಎಷ್ಟಿದಾವಂತ. ಸೊ ನಾವೇನ್ ಹೇಳ್ಬೇಕು, ಇದನ್ನೇ ಹೇಳ್ಬೇಕು. ಓಕೆ, 2 ಆನ್ಸರ್ಸ್ ಪಾಸಿಬಿಲಿಟೀಸ್. ಓಕೆ, ದಿಸ್ ಈಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ನೋಡಿ. ಅದರಲ್ಲೇ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಎ ಸರ್ಟೆನ್ ನಂಬರ್ ಆಫ್ ಟಾಯ್ಸ್ ಇನ್ ಎ ಡೇ. The cost of production of each toy in rupees was found to be 55 minus the number of toys produced in a day. On a particular day, the total cost of production was rupees 750. We would like to find out the number of toys produced on that day. ಸೊ ಇಲ್ಲಿನೂ ಅದೇ ರೀತಿ ಮಾಡೋಣ, ಮುಂಚೆ ಮಾಡಿದ್ವಲ್ವಾ ಅದೇ ರೀತಿ. ಸೊ ನೋಡಿ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕ್ವಶನ್ ಏನ್ ಕೊಟ್ಟಿದ್ದಾರೆ. ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಸರ್ಟೆನ್ ನಂಬರ್ ಆಫ್ ಟಾಯ್ಸ್ ಇನ್ ಎ ಡೇ. ಟಾಯ್ಸ್ ಪ್ರೊಡಕ್ಷನ್ ಮಾಡ್ತಾ ಇದೆ. ಅಲ್ಲಿ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್, ಒನ್ ಟಾಯ್ದು ಕಾಸ್ಟ್ ಎಷ್ಟಿದೆ ಅಂದ್ರೆ ವಾಸ್ ಫೌಂಡ್ ಟು ಬಿ 55 ಮೈನಸ್ ದ ನಂಬರ್ ಆಫ್ ಟಾಯ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನಾವೇನ್ ಮಾಡ್ಕೋಬೇಕು, ನಂಬರ್ ಆಫ್ ಟಾಯ್ಸ್ ನ ಲೆಟ್ ಮಾಡ್ಕೊಳ್ಳೋಣ. Okay, let the number of toys be x ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಕಾಸ್ಟ್ ಆಫ್ ಒನ್ ಟಾಯ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕಾಸ್ಟ್ ಆಫ್ ಈಚ್ ಟಾಯ್ ಅಂತ. ಸೊ ಕಾಸ್ಟ್ ಆಫ್ ಒನ್ ಟಾಯ್ ಅಂದ್ರೂ ಒಂದೇ, ಈಚ್ ಟಾಯ್ ಅಂದ್ರೂ ಒಂದೇ. ಈಚ್ ಟಾಯ್ ಎಷ್ಟಾಗತ್ತೆ ಅವ್ರು ಕೊಟ್ಟಿರೋ ಪ್ರಕಾರ ನೋಡಿ, 55 ಮೈನಸ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ. ನಂಬರ್ ಆಫ್ ಟಾಯ್ಸ್ ನ ನಾವೇನಂತ ಲೆಟ್ ಮಾಡ್ಕೊಂಡಿದೀವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ 55 - ಎಕ್ಸ್ ಅಂತ ಅರ್ಥ, ಕಾಸ್ಟ್ ಆಫ್ ಒನ್ ಟಾಯ್. ಆಯ್ತಾ. ಈಗ ಇನ್ನು ಏನ್ ಕೊಟ್ಟಿದ್ದಾರೆ ಅವರು ನೋಡಿ, ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಾಸ್ 750 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಯಾವ ರೀತಿ ಬರ್ಕೋಬೇಕಂತ. ಸೊ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಈಗ ನೋಡಿ ಒನ್ ಬುಕ್ ಪರ್ಚೇಸ್ ಮಾಡ್ತೀವಿ ನಾವು ₹10 ಕೊಟ್ಟು. ಈಗ ಅದೇ ರೀತಿ 50 ಬುಕ್ಸಿಗೆ ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ ಏನ್ ಮಾಡ್ತೀವಿ, ನಂಬರ್ ಆಫ್ ಬುಕ್ಸ್ ಇಂಟು ಕಾಸ್ಟ್ ಆಫ್ ಒನ್ ಬುಕ್ ಮಾಡ್ತೀವಲ್ವಾ. ಮಾಡಿದ್ರೆ ನಮ್ಗೆ 50 ಬುಕ್ಸ್ ಕಾಸ್ಟ್ ಗೊತ್ತಾಗತ್ತೆ. ಸೊ ಅದೇ ರೀತಿ ಕಾಸ್ಟ್, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ಈಕ್ವಲ್ಸ್ ಟು ಏನಾಗತ್ತೆ, ನಂಬರ್ ಆಫ್ ಟಾಯ್ಸ್ ಇಂಟು ಕಾಸ್ಟ್ ಆಫ್, ನೋಡಿ ನಂಬರ್ ಆಫ್ ಬುಕ್ಸ್ ಇಂಟು ಕಾಸ್ಟ್ ಆಫ್ ಈಚ್ ಬುಕ್. ಕಾಸ್ಟ್ ಆಫ್ ಒನ್ ಟಾಯ್. ಅಂಡರ್ಸ್ಟ್ಯಾಂಡ್ ಆಯ್ತಾ.
ಈಗ ನಂಬರ್ ಆಫ್ ಟಾಯ್ಸ್ ನ ಏನಂತ ಲೆಟ್ ಮಾಡ್ಕೊಂಡಿದೀವಿ ನಾವು, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಕಾಸ್ಟ್ ಆಫ್ ಒನ್ ಟಾಯ್ ಅಂದ್ರೆ ಎಷ್ಟು ಬಂತು ನಮ್ಗೆ, 55 ಮೈನಸ್ ಎಕ್ಸ್ ಅಂತ ಬಂತು. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಸೊ ಬ್ರಾಕೆಟ್ ಹಾಕೊಂಡ್ರು ನಾವು ಇಂಟು ನೇಮ್ ಮಾಡ್ದಂಗೆ. ಇಲ್ಲಿ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅವ್ರು ಎಷ್ಟು ಕೊಟ್ಟಿದ್ದಾರೆ, ₹750 ಅಂತ. ಸೊ 750 ಹಾಕೊಂಡ್ವಿ. ಓಕೆ, ಈಗ ನಾನು ಈ ಸೈಡ್ ಹಾಕೊಂತೀನಿ. ಎಕ್ಸ್ ಇಂಟು 55 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 750. ಈ ತರ ಮಾಡಿದ್ರೆ ನಾವು ಈಕ್ವೇಶನ್ ಫಾರ್ಮೇಶನ್ ಮಾಡ್ಬೋದಲ್ವಾ. ನೋಡಿ, ಎಕ್ಸ್ ಇಂಟು 55 ಅಂದ್ರೆ 55x ಆಯ್ತು, ಮೈನಸ್ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಆಯ್ತು, ಇಸ್ ಈಕ್ವಲ್ಸ್ ಟು 750. ಈ 715 ಈಕ್ವಲ್ಸ್ ಟು ಈ ಕಡೆ ತಗೊಳೋಣ. ಇನ್ನು ಫಸ್ಟ್ ನಾವು ಎಕ್ಸ್ ಸ್ಕ್ವೇರ್ ಹಾಕೋಣ. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 55x ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಈ 750 ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಮೈನಸ್ 750 ಆಯ್ತು, ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಮೈನಸ್ ಇದೆ ಅಲ್ವಾ, ಸೊ ಈ ಮೈನಸ್ ನ ನಾವು, ಸೊ ಇವೆಲ್ಲವೂ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ಬೇಡ, ಆಗ ಎಲ್ಲ ಸೈನ್ಸ್ ಚೇಂಜ್ ಆಗ್ತವೆ. ನಮ್ಗೆ ಇಲ್ಲಿ ಪ್ಲಸ್ ಬಂದ್ಬಿಡತ್ತೆ. ಓಕೆ, ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಏನಾಗತ್ತೆ, ಎಕ್ಸ್ ಸ್ಕ್ವೇರ್ ಇದು ಮೈನಸ್ 55x ಆಯ್ತು, ಇದು ಪ್ಲಸ್ 750 ಆಯ್ತು, ಇಸ್ ಈಕ್ವಲ್ಸ್ ಟು 0 ಅಲ್ವಾ. ಈಕ್ವೇಶನ್ ಫಾರ್ಮೇಶನ್ ಆಯ್ತಲ್ವಾ. ಈಗ ಇದನ್ನ ರಬ್ ಮಾಡಿ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, 750 ಇದೆ. ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಮಲ್ಟಿಪ್ಲೈ ಬೈ 1 ಮಾಡಿದ್ರೆ ಸೇಮ್ ಬರುತ್ತೆ ಅಲ್ವಾ. ಸೊ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋಣ. 2 3 6, 1 ಉಳಿತು, 2 7 14, ಅಗೇನ್ 1 ಉಳಿತು, 2 5 10. ಈಗ 3 ಇಂದ ಹೋಗುತ್ತೆ, 3 1 3, 3 2 6, 1 ಉಳಿತು, 3 5 15. ಈಗ 5 ಇಂದಾನೆ ಹೋಗುತ್ತೆ, 5 2 10, 5 5 ಅಗೇನ್ 5 5 5 1. ಈಗ ನಮಗೆ ಮಿಡಲ್ ಟರ್ಮ್ ಏನ್ ಬೇಕು, ಮೈನಸ್ 55 ಬೇಕು. ನೋಡೋಣ ಅದಕ್ಕೆ ಯಾವ ರೀತಿ ತಗೋಬಹುದು ಅಂತ. 2 3 6, 6 5 30, ಸಾರಿ 2 3 6, 6 5 30, ಇದು 5 5 25 ಆಯ್ತು. 30 ಪ್ಲಸ್ 25 ಮಾಡಿದ್ರೆ ನಮ್ಗೆ 55 ಬರುತ್ತಲ್ವಾ. ಸೊ ಬರೆಯೋಣ, ಎಕ್ಸ್ ಸ್ಕ್ವೇರ್ ಮೈನಸ್ 30x ಮೈನಸ್ 25x. ಎರಡಕ್ಕೂ ಮೈನಸ್ ಇಟ್ರೆ ಆಡ್ ಮಾಡ್ಬೋದಲ್ವಾ, ಆಡ್ ಮಾಡಿದ್ರೆ ನಮ್ಗೆ ಮೈನಸ್ 55 ಬರ್ತಾ ಇದೆ. ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 30 ಇಂಟು 25 750 ಬರುತ್ತೆ. ಓಕೆ, ಪ್ಲಸ್ 750 ಇಸ್ ಈಕ್ವಲ್ಸ್ ಟು 0. ಈಗ ಇಲ್ಲಿ ಏನ್ ಕಾಮನ್ ತೆಗಿಬಹುದು, ಎಕ್ಸ್ ಕಾಮನ್ ತೆಗಿಬಹುದು, ಎಕ್ಸ್ ಉಳಿತು, ಮೈನಸ್ ಇಲ್ಲಿ ಎಕ್ಸ್ ತೆಗೆದ್ಬಿಟ್ಟಿವಿ, ಓನ್ಲಿ 30 ಉಳಿತು, ಮೈನಸ್ ಇಲ್ಲಿ ಏನ್ ತಗೋಬಹುದು ಅಂದ್ರೆ 25 ತೆಗಿಬೇಕು. ಓಕೆ, ಏನ್ ಉಳಿಯುತ್ತೆ, ಎಕ್ಸ್ ಉಳಿಯಿತು, ಇಲ್ಲಿ ಮೈನಸ್ ತಗೋಬೇಕು, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಇಲ್ಲಿ ಏನ್ ತಗೋಬೇಕು ಮೇಡಮ್ ಅಂದ್ರೆ ಇಲ್ಲಿ ಏನ್ ಬರುತ್ತಲ್ಲ ಅದೇ ತಗೊಂಡ್ಬಿಡೋದು. ಹೆಂಗೆ ಮೇಡಮ್ ಅಂತಂದ್ರೆ, ಈಗ ತಾನೇ ಮಾಡಿದ್ವಲ್ವಾ, 30 ಇಂಟು 25 ಮಾಡಿದ್ರೆ 750 ಅಂತ. ಸೊ 25 ಇಂಟು 30 30 ಇಂಟು 25 ಸೇಮ್ ಅಲ್ವಾ. ಸೊ 30 ತಗೊಂಡ್ಬಿಟ್ವಿ, ಸೇಮ್ ಬರುತ್ತೆ ಅಷ್ಟಕ್ಕೂ. ಈಗ ನೋಡಿ, ಎಕ್ಸ್ ಮೈನಸ್ 30, ಇವೆರಡರಲ್ಲೂ ಎಕ್ಸ್ ಮೈನಸ್ 30 ಕಾಮನ್ ಇದೆ, ಅಗೇನ್ ಎಕ್ಸ್ ಮೈನಸ್ 25 ಇಸ್ ಈಕ್ವಲ್ಸ್ ಟು 0. ಈಗ ಎಕ್ಸ್ ಮೈನಸ್ 30 ಇಸ್ ಈಕ್ವಲ್ಸ್ ಟು 0, ಎಕ್ಸ್ ಮೈನಸ್ 25 ಇಸ್ ಈಕ್ವಲ್ಸ್ ಟು 0. ಎಕ್ಸ್ ಇಸ್ ಈಕ್ವಲ್ಸ್ ಟು ಈ ಮೈನಸ್ 13 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಪ್ಲಸ್ 30 ಆಯ್ತು. ಅದೇ ರೀತಿ ಇಲ್ಲಿನೂ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 25 ಈಕ್ವಲ್ಸ್ ಆ ಕಡೆ ಕಳಿಸಿದ್ರೆ ಪ್ಲಸ್ 25 ಆಯ್ತು. ಅಂದ್ರೆ ಇಲ್ಲಿನೂ ಎಕ್ಸ್ ವ್ಯಾಲ್ಯೂ 2 ಬರ್ತವೆ. ಸೊ ನಾವೇನಂತ ಹೇಳ್ಬೋದು ನೋಡಿ, ಏನಂತ ಲೆಟ್ ಮಾಡ್ಕೊಂಡಿದ್ವಿ, ನಂಬರ್ ಆಫ್ ಟಾಯ್ಸ್ ನ. ಸೊ ನಂಬರ್ ಆಫ್ ಟಾಯ್ಸ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 30 ಅಂತ ಇಟ್ಕೊಂಡ್ರೆ ಕಾಸ್ಟ್ ಆಫ್ ಒನ್ ಟಾಯ್ ಎಷ್ಟಾಗತ್ತೆ, 55 ಮೈನಸ್ ಎಕ್ಸ್ ಇದೆ ಅಲ್ವಾ, 55 ಮೈನಸ್ ಎಕ್ಸ್, 55 ಮೈನಸ್ 30 ಮಾಡ್ಬೇಕು, ಎಷ್ಟಾಗತ್ತೆ, 25 ಬಂತು. ಅಂದ್ರೆ ₹25 ಇದು.
ಕಾಸ್ಟ್ ಆಫ್ one toy is equals to rupees 25. ಈಗ ಮೇಡಮ್ ಇಲ್ಲಿ 2 ವ್ಯಾಲ್ಯೂಸ್ ಬಂದಿದಾವಲ್ಲ ಮೇಡಮ್ ಅಂತಂದ್ರೆ ಅದಕ್ಕೂ ಹೇಳ್ತೀನಿ ನೋಡಿ. ನಂಬರ್ ಆಫ್ ಟಾಯ್ಸ್ ಒಂದ್ ವ್ಯಾಲ್ಯೂ 30 ಇಟ್ಕೊಂಡು ಮಾಡಿ ಈ ರೀತಿ ಫೈಂಡ್ ಔಟ್ ಮಾಡಿದ್ವಿ. ಈಗ 25 ಇಟ್ಕೊಂಡು ಮಾಡೋಣ. ನಂಬರ್ ಆಫ್ ಟಾಯ್ಸ್ ನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 25 ತಗೊಳ್ಳೋಣ. ಸೊ ಕಾಸ್ಟ್ ಎಷ್ಟಾಗತ್ತೆ? ಕಾಸ್ಟ್ ಆಫ್ ಒನ್ ಟಾಯ್ ಏನ್ ಇಟ್ಕೊಂಡಿದ್ವಿ? 55 ಮೈನಸ್ ಎಕ್ಸ್. ಸೊ 55 ಮೈನಸ್ 25 ಏನ್ ಬರುತ್ತೆ? 30 ಬಂತು. ಸೊ rupees 30. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಂದ್ರೆ ಇಲ್ಲಿ ಎಕ್ಸ್ 30 ತಗೊಂಡ್ರೆ ಕಾಸ್ಟ್ rupees 25 ಬರುತ್ತೆ. ನಂಬರ್ ಆಫ್ ಟಾಯ್ಸ್ 25 ತಗೊಂಡ್ರೆ ಕಾಸ್ಟ್ 30 ಬರುತ್ತೆ. ಓಕೆ, 2 ವ್ಯಾಲ್ಯೂಸ್ ಬಂದೇ ಬರ್ತವೆ. ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಮಾಡ್ಬೇಕು ಅಂತ? ಈಗ ನೆಕ್ಸ್ಟ್ ಒನ್.